ಗದಗ ಜಿಲ್ಲೆಯ ಮುಂಡರಗಿಯಲ್ಲಿ ಇಲ್ಲ ಒಂದೂ ಕೆರೆಗಾಗಿ 16 ವರ್ಷಗಳಿಂದ ಜನ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ತುಂಗಭದ್ರಾ ನದಿ ಪಕ್ಕದಲ್ಲೇ ನಾವು ವಾಸ ಮಾಡ್ಕೊಂಡಿದ್ದೀವಿ, ಆದರೆ ಇದರಿಂದ ನೋ ಯೂಸ್. ಕೆರೆ ಮಾಡಿ ಅಂತ 16 ವರ್ಷಗಳಿಂದ ನಾವು ಕೇಳ್ತಾ ಇದ್ದೀವಿ, ಹೋರಾಟನೂ ಮಾಡಿದ್ದೀವಿ. ನಮಗೆ ಈ ಕೆರೆ ಭಾಗ್ಯ ಮಾತ್ರ ಇದುವರೆಗೂ ಸಿಕ್ಕಿಲ್ಲ ಅಂತೇಳಿ ಗದಗ ಜಿಲ್ಲೆಯ ಮುಂಡರಗಿ ಭಾಗದ ಜನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಷ್ಟು ಸತತ ಹೋರಾಟ ಮಾಡಿದ್ರು ಕೂಡ ಕೆರೆ ಭಾಗ್ಯ ಯಾಕೆ ಸಿಕ್ಕಿಲ್ಲ, ಏನ್ ಸಮಸ್ಯೆ ಆಗ್ತಾ ಇದೆ, ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ತುಂಗಾಪಾನ ಗಂಗಾ ಸ್ನಾನದ ಶಾಸ್ತ್ರ ತುಂಗಾಭದ್ರಾ ನೀರಿದ್ರು ಕುಡಿಯಕ್ಕೆ ನೀರಿಲ್ಲ. ಮುಂಡರಗಿಯಲ್ಲಿ ಒಂದು ಕೆರೆ ಮಾಡಿಕೊಟ್ರ ಜನ ಜಾನುವಾರುಗಳಿಗೂ ಹಾಗೂ ರೈತರಿಗೂ ಮತ್ತು ಬೋರ್ ರೀಚಾರ್ಜ್ ಆಗುವಂಥ ಪರಿಸ್ಥಿತಿ ಬರ್ತೈತಿ. ನಾವು ಕರೆಂಟ್ ಬಂತನ ನೋಡು, ಕರೆಂಟ್ ಹೋಗ್ತಾನ ನೋಡು, ಕರೆಂಟಿನ ಮ್ಯಾಗ ನಮ್ಮ ಜೀವನ ಆಗೈತಿ. ಹರಿ ನೀರೇ ಇಲ್ಲ ನಮ್ಗ, ಎಲ್ಲ ಕಡೆನೂ ನೀರಾವರಿ. ಊರಿಗೊಂದು ವನ, ಗ್ರಾಮಕ್ಕೊಂದು ಕೆರೆ ಇರಬೇಕು ಎಂಬ ಮಾತಿದೆ. ಆದ್ರೆ ಈಗೀಗ ಕೆರೆಗಳು ಕಣ್ಣ ಮುಂದೆಯೇ ನಾಶವಾಗ್ತಿದೆ. ಆದ್ರೆ ಗದಗದ ಮುಂಡರಗಿ ಪಟ್ಟಣಕ್ಕೆ ಕೆರೆಯ ಭಾಗ್ಯವೇ ಇಲ್ಲ. ಒಂದು ಕೆರೆಗಾಗಿ ಇಲ್ಲಿನ ಜನ 16 ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದಾರೆ. ಪಟ್ಟಣದಲ್ಲಿ ಸುಮಾರು 28,000 ಜನಸಂಖ್ಯೆ ಇದ್ದು 2,000 ಹೆಕ್ಟೇರ್ನಷ್ಟು ಕೃಷಿ ಜಮೀನು ಇದೆ. ಆದರೆ ಇಲ್ಲಿನ ಜನರ ಕೆರೆಯ ಬೇಡಿಕೆ ಇದುವರೆಗೂ ಈಡೇರಿಲ್ಲ. ಇಲ್ಲಿನ ರೈತರ ಮನವಿಗೆ ಯಾವ ಸರ್ಕಾರವೂ ಕ್ಯಾರೆ ಅಂದಿಲ್ಲ, ಕೆರೆ ನಿರ್ಮಾಣಕ್ಕೂ ಮುಂದೆ ಬಂದಿಲ್ಲ. ಇದರಿಂದ ಇಲ್ಲಿನ ರೈತರು ಹೋರಾಟ ತೀವ್ರಗೊಳಿಸಲು ಮುಂದಾಗಿದ್ದಾರೆ. ಕರ್ನಾಟಕದಲ್ಲಿ ಅತ್ಯಂತ ಬರಗಾಲ ಪೀಡಿತ ಪ್ರದೇಶ ಅದು ಮುಂಡರಗಿ ತಾಲೂಕು ಸರ್. ಮುಂಡರಗಿ ತಾಲೂಕಿನೊಳಗೆ ಮುಂಡರಗಿ ಹೆಚ್ಚಿನ ಬರಗಾಲ. ಯಾಕಂದ್ರೆ ಇಲ್ಲಿ ಕಪ್ಪತ್ತಗುಡ್ಡ ಸಮೀಪ ಐತಿ, ಹೊಳಿ ಸಮೀಪ ಇದ್ರೂ ನಮ್ಗೆ ನೀರಿಲ್ಲ. 10 ಕಿಲೋಮೀಟರ್ ನದಿ ತುಂಗಭದ್ರಾ ನದಿ ಐತಿ. ತುಂಗಾಪಾನ ಗಂಗಾ ಸ್ನಾನದ ಶಾಸ್ತ್ರ ಐತಿ. ತುಂಗಾಭದ್ರಾ ನೀರಿದ್ರೂ ಕುಡಿಯೋಕೆ ನೀರಿಲ್ಲ ನಮ್ಗೆ. ಯಾಕೆ ನೀರಿಲ್ಲ ಅಂದ್ರೆ ಪೈಪ್ಲೈನ್ ಮೂಲಕ ಗದಿಗೆ ಹೋಗೈತಿ. ನಮ್ಗೆ ಇಲ್ಲಿ ಕೆಲವಷ್ಟು ರೀತಿ ಕಾಲೆ ಮೂಲಕ ನೀರು ಕೊಟ್ರೆ. ಆದ್ರೆ ಈ ಕಡೆ ಭಾಗದ ಒಂದು ಕೆರೆ ಇಲ್ಲ. ಕೆರೆ ನೀರು ತುಂಬಿಸೋ ಯೋಜನೆ ಅಂತ ಸರ್ಕಾರ ಹೇಳ್ತೈತಿ. ಆದ್ರೆ ನಮ್ಮ ಕೆರೆನೇ ಇಲ್ಲ, ಇಲ್ಲಿ ಎಲ್ಲಿ ತುಂಬಿಸ್ತಾರ? ಹಾಗಾಗಿ ಈ ಕಡೆ ಭಾಗದಾಗ ಕೆರೆ ಆತದ. ನಮ್ಮ ಮುಂಡರಗಿ ತಾಲೂಕಿನ ಸುಮಾರು 20,000 ಹೆಕ್ಟೇರ್ ಮೇಲೆ ಪ್ರದೇಶ ಐತಿ ನಮ್ಮದು. 28,000 ಜನಸಂಖ್ಯೆ ಜಾಸ್ತಿ ಐತಿ ಅಂದಾಜು. ಹಾಗಾಗಿ ನಮ್ಗೆ ಇಲ್ಲಿ ಏನು ಕೆರೆ ನೀರು ಮಾಡತ್ತಂದ್ರೆ ಅಂತರ್ಜಲ ಹೆಚ್ಚಿಗೆ ಆಗತ್ತೆ, ಪ್ರಾಣಿ ಪಕ್ಷಿ ಸಂಕುಲ ಹೆಚ್ಚಿಗೆ ಆಗುತ್ತೆ, ನಮ್ಮ ಬೋರ್ ರೀಚಾರ್ಜ್ ಆಕವು, ರೈತಕ್ಕೆ ಜೀವನ ಹೆಚ್ಚಿಗೆ ಆಗುತ್ತೆ. ಒಂದಿಷ್ಟು ದಿವಸ ನಾವು ಸಂಘಟನೆಯವ್ರು ಕೂಡ್ಕೊಂಡು ಒಂದು ಟೈಮ್ ಕೊಡ್ತೀವಿ. ಅಷ್ಟು ದಿನದೊಳಗಾಗಿ ಸರ್ಕಾರಕ್ಕೆ ನಾವು ಮನವಿನೂ ಕೊಡ್ತೀವಿ. ಸಂಬಂಧಪಟ್ಟ MLAರಿಗೆ ಹಾಗೂ ಮಂತ್ರಿಗಳಿಗೆ ನಾವು ಲೆಟ್ರ್ ಕೊಡ್ತೀವಿ. ಅದರ ಮುಖಾಂತರ ಒಂದಿಷ್ಟು ಟೈಮ್ ಕೊಟ್ಟು ನಾವು ಮುಂಡರಗಿ ತಾಲೂಕಿನ ತುಂಬ ಹೋರಾಟ ಮಾಡ್ಬೇಕಂತ ಹೇಳಿ ಒಂದು ತೀರ್ಮಾನವನ್ನು ತೊಗೊಳ್ಳುವಂಥ ವಿಚಾರದೊಳಗೆ ನಾವು ಇವತ್ತಿನ ಸಂದರ್ಭದಲ್ಲಿ ನಾವು ಮಾಡ್ತಾಯಿದ್ವಿ. ಯಾವುದೇ ಕಾರಣಕ್ಕೂ ನಮ್ಮ ಮುಂಡರಗಿ ತಾಲೂಕಿನಲ್ಲಿ ಒಂದು ಕೆರೆ ಮಾಡಿಕೊಟ್ರೆ, ಮುಂಡರಗಿಯಲ್ಲಿ ಒಂದು ಕೆರೆ ಮಾಡಿಕೊಟ್ರೆ ಜನ ಜಾನುವಾರುಗಳಿಗೂ ಹಾಗೂ ರೈತರಿಗೂ ಮತ್ತು ಬೋರ್ ರೀಚಾರ್ಜ್ ಆಗುವಂಥ ಪರಿಸ್ಥಿತಿ ಬರ್ತೈತಿ. ಸರ್ಕಾರಕ್ಕೆ ಇದೇನು ಹೊರೆ ಆಗೋದಿಲ್ಲ. ಸಾವಿರಾರು ಕೋಟಿ ಖರ್ಚು ಮಾಡಿ ನೀರಾವರಿ ಮಾಡ್ತಕ್ಕಂಥ ಯೋಜನೆಯನ್ನು ಮಾಡ್ತೀರಿ. ಅದ್ರ ಭಾಳ ಅಷ್ಟೇನು ದುಡ್ಡು ಖರ್ಚಾಗೋದಿಲ್ಲ, ಅಷ್ಟರೊಳಗೆ ಆಗುತ್ತೆ. ಸರ್ಕಾರ ಒಂದು ಹೆಚ್ಚಿನ ಒಂದು ಗಮನ ಕೊಟ್ಟು ನಮ್ಮ ಮುಂಡರಗಿ ತಾಲೂಕಿನ ಬರಗಾಲ ಅಂತಕ್ಕಂಥ ಹಣೆಬರ ಪಟ್ಟಿಯನ್ನು ಅಳಿಸ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತೀವಿ. ಸದ್ಯ ಅಂತರ್ಜಲ ಇಲ್ಲದೆ ಬೋರ್ವೆಲ್ಗಳು ಬತ್ತಿ ಹೋಗಿವೆ. ತುಂಗಭದ್ರಾ ನದಿ ಪಟ್ಟಣದಿಂದ 10 ಕಿಲೋಮೀಟರ್ ಇದೆ. ಹೀಗಾಗಿ ಮುಂಡರಗಿ ಪಟ್ಟಣದಲ್ಲಿ 100 ಎಕರೆಯಲ್ಲಿ ಕೆರೆ ನಿರ್ಮಿಸುವಂತೆ ರೈತರು ಆಗ್ರಹಿಸಿದ್ದಾರೆ. ತುಂಗಭದ್ರಾ ನದಿಯಿಂದ ಗದಗ ನಗರದ ಭೀಷ್ಮ ಕೆರೆಗೆ ನೀರು ಸಾಗಿಸ್ತಾರೆ. ಆದರೆ ನಮಗೆ ಕೆರೆ ನಿರ್ಮಿಸಿ ಕೆರೆ ತುಂಬಿಸಿದ್ರೆ ರೈತರ ಬಾಳು ಬಂಗಾರವಾಗುತ್ತೆ ಎಂದು ರೈತರು ಮನವಿ ಮಾಡಿದ್ದಾರೆ. ಸುಮಾರು ಒಂದು ಮುಂಡರಗಿ ತಾಲೂಕು 11 ಕೆರೆಗಳಿದಾವೆ. ಅಷ್ಟೇ ಅಲ್ಲದೆ ಯೋಜನೆ ನೀರಾವರಿನೂ ಐತಿ. ಆದರೆ ನಮ್ಮ ಮುಂಡರಗಿಗಳಿಗೆ ಅದು ಅನುಕೂಲಕರವಾಗಿಲ್ಲ. ಸುಮಾರು ನಾವೇನು ಹೇಳ್ತಾ ಇದ್ದೀವಿ, ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ, ಇಲ್ಲಿ ಸುಮಾರು 100 ಎಕರೆ ಜಮೀನಿಗೆ ಆಗುವಷ್ಟು ಏನಪ್ಪ ಅಂತಂದರೆ ದೊಡ್ಡ ಕೆರೆಗಳನ್ನು ಕಟ್ಟಿಸಿಕೊಡ್ಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ತೀವಿ. ಅಷ್ಟೇ ಅಲ್ಲ, ಇಲ್ಲಿರ್ತಕ್ಕಂಥ HK ಪಾಟೀಲ್ ಸಾಹೇಬ್ರಿದ್ದಾರೆ, GS ಪಾಟೀಲ್ ಸಾಹೇಬ್ರಿದ್ದಾರೆ, ನಂತರ ಚಂದ್ರ ಲಮಾಣಿ ಸಾಹೇಬ್ರಿದ್ದಾರೆ, MLA ಅವರಿದ್ದಾರೆ. ಇವರು ಎಲ್ಲರೂ ಮನಸ್ಸು ಮಾಡಿದರೆ ಇದೇನು ಕೆರೆ ಆಗೋದೇನು ದೊಡ್ಡ ವಿಷಯ ಏನಲ್ಲ. ಎಲ್ಲ ಗಂಗಾವತಿ ಕೊಪ್ಪಳ ನೋಡಿ ಬಂದು ಅವರು ಗದ್ದೆ ಕಡಿಯೋಕೆ ಖರ್ಚು ಇಟ್ಟು ಹೋಗ್ಬಿಡ್ತಾರೆ. ನಾವು ಕರೆಂಟ್ ಬಂತನ ನೋಡು, ಕರೆಂಟ್ ಹೋಗ್ತಾನ ನೋಡು, ಕರೆಂಟಿನ ಮ್ಯಾಗ ನಮ್ಮ ಜೀವನ ಆಗೈತಿ. ಹರಿ ನೀರೇ ಇಲ್ಲ ನಮ್ಗೆ, ಎಲ್ಲ ಕಡೆನೂ ನೀರಾವರಿ. ತಾಮ್ರಗುಂಡಿಲಿಂದ ಹಿಡಿದು ಹೊಳಿ ಮಟ್ಟನ ಐತಿ. ನಮ್ಮ ಏರಿಯಾಕ್ಕೆ ಇಲ್ಲ ಸಿಟಿಗೆ ಇಲ್ಲ ಕೆರೆ ಇಲ್ಲ, ಒಂದು ಹಳ್ಳಿ ಇಲ್ಲ, ಒಂದು ಕೊಳ್ಳ ಇಲ್ಲ. ಅದನ್ನು ಅನುಕೂಲ ಮಾಡಿಕೊಡಂತ ನಾವು ಕೇಳ್ಕೊಳ್ಳೋದಷ್ಟ. ಒಟ್ನಲ್ಲಿ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಮುಂಡರಗಿ ಪಟ್ಟಣದಲ್ಲಿ ಕೆರೆ ನಿರ್ಮಾಣ ಮಾಡಬೇಕಿದೆ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ. 16 ವರ್ಷಗಳಿಂದ ಹೋರಾಟ ಮಾಡಿದ್ರು ಕೂಡ ಕೆರೆ ನಿರ್ಮಾಣ ಯಾಕೆ ಆಗ್ತಾ ಇಲ್ಲ, ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂತೋಷ್. ಈಗ 16 ವರ್ಷಗಳಿಂದ ನಿರಂತರ ಹೋರಾಟ. 10 ಕಿಲೋಮೀಟರ್ ದೂರದಲ್ಲಿದೆ ತುಂಗಭದ್ರಾ ನದಿ. ಬೇರೆ ಗ್ರಾಮಗಳಲ್ಲಿ ನೀರು ಹರಿಸ್ತಾರೆ ತುಂಗಭದ್ರಾ ನದಿದು, ಬಟ್ ನಮಗಿಲ್ಲಿ ಕೊಡ್ತಾ ಇಲ್ಲ. ಕೆರೆ ನಿರ್ಮಾಣ ಮಾಡಿ ಅಂತರ್ಜಲ ಆಲ್ರೆಡಿ ಕುಸಿತಾ ಇದೆ. ಅಧಿಕಾರಿಗಳ ವರ್ಗ ಇದಕ್ಕೆ ಏನು ಹೇಳುತ್ತೆ, ಏನು ಸಮಸ್ಯೆ ಅಂತೆ?
ಆ, ಶರ್ಮಿತಾ, ಏನು ಗದಗ ಜಿಲ್ಲೆಯ ಮುಂಡಗಿ ಪಟ್ಟಣದಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂತ ಒಂದು ಪಟ್ಟಣ, ಜೊತೆಗೆ ತಾಲೂಕು ಕೇಂದ್ರ ಕೂಡ ಆಗಿರುವಂತದ್ದು. ಆದ್ರೆ ಈ ಒಂದು ತಾಲೂಕು ಕೇಂದ್ರ ಸಿರಟಿ ಮತಕ್ಷೇತ್ರದ ವ್ಯಾಪ್ತಿಗೆ ಬರ್ತಾ ಇದೆ. ಆದ್ರೆ ಇದ್ರ ಇರ್ತಕ್ಕಂತ ಕೆಲವೊಂದಿಷ್ಟು ಗ್ರಾಮಗಳು ರೋಣ ಮತಕ್ಷೇತ್ರಕ್ಕೆ ಹೋಗ್ತಾ ಇದಾವೆ. ಹೀಗಾಗಿ ಇಲ್ಲಿ ಎರಡು ಮತಕ್ಷೇತ್ರಗಳಿಗೆ ವಿಭಜನೆ ಆಗಿರೋದ್ರಿಂದಾಗಿ ಇಲ್ಲಿ ಮಲ್ತಾಯ ಧೋರಣೆ ತೋರ್ತಾ ಇದಾರೆ ಅನ್ನುವಂಥದ್ದು ಗಂಭೀರ ಆರೋಪ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ಒಂದು ಕೆರೆ ನಿರ್ಮಾಣ ಆಗ್ಬೇಕಾದ್ರೆ ಅಲ್ಲಿ ಇರ್ತಕ್ಕಂತಹ ಜನಪ್ರತಿನಿಧಿಗಳ ಒಂದು ಇಚ್ಛಾಶಕ್ತಿ ಇರಬೇಕಾಗುತ್ತೆ. ಆದ್ರೆ ಜನಪ್ರತಿನಿಧಿಗಳ ಒಂದು ನಿರ್ಲಕ್ಷ್ಯ, ಜೊತೆಗೆ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯದಿಂದ ಇಲ್ಲಿ ಕೆರೆಗಳು ಆಗ್ತಾ ಇಲ್ಲ ಅನ್ನುವಂಥದ್ದು ಗಂಭೀರ ಆರೋಪವನ್ನ ರೈತರು ಕೂಡ ಈಗ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಒಂದು ನೀರಾವರಿ ಆದ್ರೆ ಅಲ್ಲಿ ಬೃಹತ್ ಆದಂತ 100 ಎಕರೆ ಒಂದು ಕೆರೆ ನಿರ್ಮಾಣವಾದ್ರೆ ಅಲ್ಲಿ ಸುಮಾರು 1000 ಹೆಕ್ಟೇರ್ ಪ್ರದೇಶದಲ್ಲಿ ರೈತರ ಜಮೀನುಗಳಲ್ಲಿ ಇರ್ತಕ್ಕಂಥ ಬೋರ್ವೆಲ್ಗಳು ಕೂಡ ರೀಚಾರ್ಜ್ ಆಗ್ತವೆ. ಇನ್ನು ಕುಡಿಯುವ ನೀರಿನ ಸಮಸ್ಯೆ ಕೂಡ ತಪ್ಪುತ್ತೆ, ಜೊತೆಗೆ ಜಾನುವಾರಿಗೂ ಕೂಡ ನೀರಿನ ವ್ಯವಸ್ಥೆ ಕೂಡ ಆಗುತ್ತೆ. ಆದ್ರೆ ಈ ಒಂದು ಯೋಜನೆ ಕೂಡ ಜಾರಿಗೆ ಆಗ್ಬೇಕಂತೇಳಿ ಸಾಕಷ್ಟು ಬಾರಿ ಈಗಾಗಲೇ ಮನವಿಯನ್ನ ಕೂಡ ರೈತರು ಆಗಿರ್ಬೋದು ಮತ್ತು ಸ್ಥಳೀಯ ಏನು ಗ್ರಾಮಸ್ಥರು ಕೂಡ ಮಾಡ್ಕೊಂಡಿದ್ದಾರೆ ಮತ್ತು ಪಟ್ಟಣದ ನಿವಾಸಿಗಳು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗಾಗಲೇ ಮನವಿ ಮಾಡ್ಕೊಂಡ್ರು ಕೂಡ ಯಾವುದೇ ರೀತಿ ಅದು ಮನವಿ ಕೂಡ ಇದು ಸರ್ಕಾರದ ಗಮನಕ್ಕೂ ಕೂಡ ಬಂದಿಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆಯಲ್ಲಿ ಕೂಡ ಈಗ ಅಲ್ಲಿ ಗ್ರಾಮಸ್ಥರು ಇರ್ತಕ್ಕಂಥದ್ದು. ಆ ಒಂದು ಕೆರೆ ನಿರ್ಮಾಣವಾದ್ರೆ ಆ ಸುತ್ತಮುತ್ತಲು ಪ್ರದೇಶದಲ್ಲಿ ಇರ್ತಕ್ಕಂಥ ಜಮೀನುಗಳಿಗೂ ಕೂಡ ಅನುಕೂಲ ಆಗುತ್ತೆ, ಬೆಳೆಗಳು ಕೂಡ ಚೆನ್ನಾಗಿ ಬೆಳುತ್ತೆ. ಯಾಕಂದ್ರೆ ಆ ಒಂದು ಮುಂಡ್ರಿಗಿ ಪಟ್ಟಣದ ಸುತ್ತಮುತ್ತಲು ಏನು ಅಲ್ಲಿ ಮುಂಡ್ರಿಗಿ ಪಟ್ಟಣದಿಂದ ಸುಮಾರು 10 ರಿಂದ 15 ಕಿಲೋಮೀಟರ್ ಒಳಗೆ ತುಂಗಭದ್ರಾ ನದಿ ತುಂಬಿ ಹರಿಯುತ್ತೆ. ಅಲ್ಲಿ ಈಗಾಗಲೇ ಬ್ಯಾರೇಜ್ ಕೂಡ ಇರ್ತಕ್ಕಂಥ ಆ ಬ್ಯಾರೇಜ್ ನಿಂದ ಒಂದು ಕಾಲುವೆ ಮೂಲಕ ಈಗಾಗಲೇ ಪೇಟಾಲೂರ್ ಆಗಿರ್ಬೋದು ಮತ್ತು ಅಲ್ಲಿ ಇರ್ತಕ್ಕಂಥ ತಾಂಬೂರ್ಗುಂಡಿ ಕೆರೆಗಳನ್ನ ತುಂಬಿಸ್ತಾರೆ. ಆದ್ರೆ ಈ ಒಂದು ಮುಂಡ್ರಿಗಿ ಪಟ್ಟಣಕ್ಕೆ ಯಾವುದೇ ರೀತಿ ಕೆರೆ ವ್ಯವಸ್ಥೆ ಕೂಡ ಇಲ್ಲ, ಅಲ್ಲಿ ಯಾವುದೇ ರೀತಿ ಹಳ್ಳಗಳು ಕೂಡ ಇಲ್ಲ. ಹೀಗಾಗಿ ಅಲ್ಲಿ ಅಂತರ್ಜಲ ಮಟ್ಟ ಕೂಡ ಸಾಕಷ್ಟು ಕುಸಿತ ಹೋಗ್ತಾ ಇದೆ. ಹೀಗಾಗಿ ಬೋರ್ವೆಲ್ಗಳು ಕೂಡ ಬತ್ತಿ ಹೋಗ್ತಾ ಇದಾವೆ. ಈ ಒಂದು 100 ಎಕರೆಯ ಒಂದು ಬೃಹತ್ ಆದ ಕೆರೆ ಏನಾದ್ರೂ ನಿರ್ಮಾಣವಾದ್ರೆ ಆ ಒಂದು ಪಟ್ಟಣದಕ್ಕೆ ನೀರಿನ ವ್ಯವಸ್ಥೆ ಕೂಡ ಆದಂತಾಗುತ್ತೆ, ರೈತರಿಗೂ ಕೂಡ ಸಾಕಷ್ಟು ಅನುಕೂಲ ಕೂಡ ಆಗುತ್ತೆ. ಆದ್ರೆ ಅಲ್ಲಿ ಹನಿ ನೀರಾವರಿ ಪದ್ಧತಿಯನ್ನ ತೆಗೆದುಕೊಂಡು ಬಂದಿದ್ದಾರೆ. ಆದ್ರೆ ಹನಿ ನೀರಾವರಿ ಪದ್ಧತಿಯಿಂದ ಯಾವುದೇ ರೀತಿ ಸರಿಯಾಗಿ ರೈತರಿಗೂ ಕೂಡ ಉಪಯೋಗ ಆಗ್ತಾ ಇಲ್ಲ. ಹೀಗಾಗಿ ಈ ಒಂದು ಕಾಲುವೆಗಳ ಮೂಲಕ ಏನಾದ್ರೂ ಕೆರೆಗಳು ತುಂಬಿಸುವ ಯೋಜನೆಯನ್ನ ಜಾರಿಗೆ ತಂದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನುವಂತ ಮಾತನ್ನು ಕೂಡ ರೈತರು ಕೂಡ ಹೇಳ್ತಾ ಇದಾರೆ, ಅಲ್ಲಿ ಜನರು ಕೂಡ ಹೇಳ್ತಾ ಇದಾರೆ. ಯಾಕಂದ್ರೆ ಅದು ಬರಗಾಲ ಒಂದು ಪ್ರದೇಶ ಆಗಿರುವಂತದ್ದು. ಯಾಕಂದ್ರೆ ಗದಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬರವನ್ನ ಬೀಳ್ತಕ್ಕಂಥ ಪ್ರದೇಶ ಅಂತಂದ್ರೆ ಅದು ಕೂಡ ಮುಂಡ್ರಿಗಿ ತಾಲೂಕಾಗಿರುವಂತದ್ದು. ಆ ಮುಂಡ್ರಿಗಿ ತಾಲೂಕಿನಲ್ಲಿ ಅತಿ ಹೆಚ್ಚು ಬರ ಬೀಳ್ತಾ ಇರೋದ್ರಿಂದಾಗಿ ಈ ಒಂದು ಕೆರೆಗಳ ನಿರ್ಮಾಣವಾದ್ರೆ ಆ ಒಂದು ಭಾಗದ ಒಂದು ರೈತರಿಗಾಗಿರ್ಬೋದು, ಜಾನುವಾರಿಗೂ ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ. ಆದ್ರೆ ಈ ಜನಪ್ರತಿನಿಧಿಗಳು ಕೂಡ ಯಾವುದೇ ರೀತಿ ಎಚ್ಚೆತ್ತುಕೊಳ್ತಾ ಇಲ್ಲ, ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ. ಹೀಗಾಗಿ ಅಧಿಕಾರಿಗಳ ವಿರುದ್ಧ ಆಗಿರ್ಬೋದು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ರೈತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಗಡುವನ್ನು ಕೂಡ ಕೊಟ್ಟಿರುವಂತದ್ದು. ಆದಷ್ಟು ಬೇಗ ಕೆರೆ ಏನಾದ್ರೂ ನಿರ್ಮಾಣ ಮಾಡದೆ ಹೋದ್ರೆ ಮುಂದ್ ಬರ್ತಕ್ಕಂಥ ಚುನಾವಣೆಯಲ್ಲಿ ಕೂಡ ತಕ್ಕ ಪಾಠವನ್ನ ಕಲಿಸ್ತೀವಿ ಅನ್ನುವಂತ ಮಾತನ್ನ ಎಚ್ಚರಿಕೆಯನ್ನು ಕೂಡ ಶರ್ಮಿತಾ ಕೊಡ್ತಾ ಇದ್ದಾರೆ. ಸರಿ, ಇವಾಗ ಒಂದು ಎಸ್ಟಿಮೇಷನ್ ಎಷ್ಟಾಗುತ್ತೆ ಅಂತ ಏನಾದರೂ ಯಾರಾದರೂ ಹೇಳ್ತಾ ಇದ್ದಾರೆ? ಯಾಕಂದರೆ ಕೆಲವು ರೈತರು ಮಾತಾಡ್ತಾ ಹೇಳ್ತಾ ಇದ್ರು ಬೇರೆ ಕಡೆ ಸಾವಿರಾರು ಕೋಟಿ ಸುರಿತಾರೆ, ಅಷ್ಟೆಲ್ಲ ಖರ್ಚಾಗಲ್ಲ, ತುಂಬ ಅನುಕೂಲ ಆಗುತ್ತೆ ಕೆರೆ ನಿರ್ಮಾಣ ಮಾಡಿದ್ರೆ. 100 ಎಕರೆ ಬೇಕಾದ್ರೆ ನಾವಲ್ಲಿ ಗುರುತಿಸೋಕ್ಕೂ ರೆಡಿ ಇದ್ದೀವಿ, ಜಾಗ ಕೊಡೋಕ್ಕೂ ರೆಡಿ ಇದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಹಾಗಾಗಿ ಒಂದು ಎಸ್ಟಿಮೇಷನ್ ಯಾರಾದರೂ ಹೇಳ್ತಾ ಇದ್ದಾರಾ? ಏನು ಶರ್ಮಿತಾ, ಈ ಒಂದು ಎಸ್ಟಿಮೇಷನ್ ಬಗ್ಗೆ ವಿಚಾರದ ಸಂಬಂಧಪಟ್ಟ ನಾವು ಕೂಡ ನೀರಾವರಿ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ಕೂಡ ತರುವಂತ ಕೆಲಸವನ್ನ ಮಾಡಿದ್ವಿ. ಆದ್ರೆ ಈ ಒಂದು ನೀರಾವರಿ ಇಲಾಖೆ ಹೇಳುವ ಪ್ರಕಾರ ಸುಮಾರು 100 ರಿಂದ 110 ಕೋಟಿವರೆಗೂ ಕೂಡ ಬೇಕಾಗುತ್ತಂತೆ. ಯಾಕಂದ್ರೆ ಆ ಒಂದು ಯೋಜನೆಯನ್ನು ಜಾರಿಗೆ ತರಬೇಕಾದ್ರೆ ಒಂದಕ್ಕೆ ಭೂ ಸ್ವಾಧೀನವನ್ನ ಮಾಡ್ಕೋಬೇಕಾಗುತ್ತೆ, ಅಲ್ಲಿ ರೈತರಿಗೂ ಕೂಡ ಪರಿಹಾರವನ್ನ ಕೊಟ್ಟು ಭೂ ಸ್ವಾಧೀನವನ್ನ ಮಾಡ್ಕೋಬೇಕಾಗುತ್ತೆ. ತದನಂತರ ಆ ಕೆರೆಗಳನ್ನ ನಿರ್ಮಾಣ ಮಾಡುವಂತ ಕೆಲಸಕ್ಕೆ ಕೂಡ ಮುಂದಾಗುತ್ತೆ. ಹೀಗಾಗಿ ಸಾಕಷ್ಟು ಅನುದಾನ ಬೇಕಾಗುತ್ತೆ. ಹೀಗಾಗಿ ಸರ್ಕಾರ ಗಮನಕ್ಕೂ ಕೂಡ ನಾವು ತರುವಂತ ಕೆಲಸವನ್ನ ಮಾಡ್ತೇವೆ. ಆದಷ್ಟು ಬೇಗ ಈ ಒಂದು ಕೆರೆ ಯೋಜನೆ ಏನಿದೆ, ಯಾಕಂದ್ರೆ ಇಲ್ಲಿ ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ ಕೆರೆ ಆದ್ರೆ. ಹೀಗಾಗಿ ನಾವು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ಮೂಲಕ ಅದು ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಂಡು, ಯಾಕಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಏನಿದ್ದಾರೆ ಅವ್ರ ಗಮನಕ್ಕೆ ತಂದು ಆದಷ್ಟು ಬೇಗ ಈ ಒಂದು ಕಾರ್ಯವನ್ನ ಮಾಡಿಸ್ತೇವೆ ಅನ್ನುವಂತ ಮಾತನ್ನ ಒಂದ್ ಕಡೆ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ಕೆರೆ ನಿರ್ಮಾಣ ಆದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ. ಹೀಗಾಗಿ ಆದಷ್ಟು ಬೇಗ ಈ ಒಂದು ಕೆರೆ ನಿರ್ಮಾಣ ಕಾರ್ಯ ಆಗ್ಲಿ, ಇಲ್ಲ ಆದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ರೈತರು ಕೂಡ ಹೇಳ್ತಾ ಇದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಸಂತೋಷ್.